ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಕಚೇರಿ ಆವರಣದಲ್ಲಿದ್ದ ಮರಗಳನ್ನು ಕಾನೂನು ಬಾಹಿರವಾಗಿ ಕಟಾವು ಮಾಡಲಾಗಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆರೋಪಿಸಿದ್ದಾರೆ. ಬಂಗಾರಪೇಟೆ ತಾಲೂಕು ಕಚೇರಿ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ ಎಸ್ ಮುನಿಸ್ವಾಮಿ ಹಾಗೂ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹೇಳಿದಂತೆ ಹೊಸದಾಗಿ ಆಗಮಿಸಿರುವ ತಹಶೀಲ್ದಾರ್ ಸುಜಾತ ಅವರು ಸುಂದರವಾದ ಪಾರ್ಕ್ ನಂದಿಸಿದ್ದಂತಹ ಮರ ಮತ್ತು ಗಿಡಗಳನ್ನು ಭಾನುವಾರ ಕಟಾವು ಮಾಡಿಸಿ ಪರಿಸರವನ್ನು ನಾಶಗೊಳಿಸಿದ್ದಾರೆ. ಒಂದೆಡೆ ಪರಿಸರ ಬೆಳೆಸಿ ಅಂತಾರೆ, ಆದರೆ ತಹಶೀಲ್ದಾರ್ಗಳು ಬೆಳೆದಿರುವ ಮರಗಳನ್ನು ಕಟಾವು ಮಾಡಿಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಹಾಗಾಗಿ ಕ್ರಮವನ್ನ ಕೈಗೊಳ್ಳಬೇಕು. ಸಬ್ ರಿಜಿಸ್ಟರ್ ಕಚೇರಿಗೆ ಜಾಗ ಮಂಜೂರಿಯಾಗಿದ್ರೂ ಇಲ್ಲಿನ ಸ್ಥಳೀಯ ಶಾಸಕರು ಆ ಬಗ್ಗೆ ಗಮನ ಹರಿಸಿಲ್ಲ. ಕೇವಲ ರಾಜಕೀಯ ಮಾಡೋದ್ರಲ್ಲಿ 12 ವರ್ಷವನ್ನ ಕಳೆದಿದ್ದಾರೆ. ಶಾಸಕ ಅಭಿವೃದ್ಧಿ ಶೂನ್ಯ ಎಂದು ಶಾಸಕ ನಾರಾಯಣಸ್ವಾಮಿ ವಿರುದ್ಧ ಮುನಿಸ್ವಾಮಿಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳು ಒಂದ್ ಕಡೆ ಗಿಡ ನೆಡುವಂತ ಕೆಲಸ ಮಾಡ್ತಾ ಇದ್ರು. ಬಂಗಾರಪೇಟೆ ತಾಲೂಕಿನ ದಂಡಾಧಿಕಾರಿಗಳು ನೆಟ್ಟಿರ್ತಕ್ಕಂಥ ಗಿಡಗಳನ್ನ ತೆಗೆಯಂತ ಕೆಲಸ ಮಾಡ್ತಾ ಇದ್ರು. ಹಿಂದೆ ದಂಡಾಧಿಕಾರಿಗಳಾಗಿದ್ದಂತ ದಯಾನಂದರು ಜನರಿಗೂ ನೆರಳಿರ್ಲಿ, ಪ್ರಾಣಿ ಪಕ್ಷಿಗಳಿಗೂ ಆಶ್ರಯ ಆಗ್ಲಿ ಅಂತ ಹೇಳಿ ಇಲ್ಲಿ ತಾಲೂಕ್ ಕಚೇರಿ ಮುಂದೆ ಒಳ್ಳೆ ಒಳ್ಳೆ ಮರಗಳನ್ನ ಗಿಡಗಳನ್ನ ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡಬೇಕು. ಕರೋನಾ ಸಂದರ್ಭದಲ್ಲಿ ಏನು ಎಲ್ಲರೂ ಆಕ್ಸಿಜನ್ ಬೆಡ್ ಬೇಕು ಅಂತ ಇದ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರ ಒಂದು ಗಿಡ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಒಂದ್ ಕಡೆ ಪರಿಸರವಾದಿಗಳು ಹೇಳ್ತಾ ಇದ್ರೆ, ಇಲ್ಲಿ ಯಾರೇ ರೈತರು ಒಂದು ಮರ ಕಟ್ ಮಾಡ್ಬೇಕಾದ್ರೂ ಹೋಗಿ ಫಾರೆಸ್ಟ್ ಪರ್ಮಿಷನ್ ತಗೋಬೇಕು. ಆದ್ರೆ ನಿನ್ನೆ ಭಾನುವಾರ ಆದ್ರೂ ಕೂಡ ರಜಾ ದಿನಗಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲ್ಸದ ಟೈಮಲ್ಲೇ ಇವ್ರು ಕೆಲಸ ಮಾಡಲ್ಲ ಸುಮಾರು ಜನ ಅಧಿಕಾರಿಗಳು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾನುವಾರ ಆದ್ರೆ ಯಾರು ಪಬ್ಲಿಕ್ ಇವ್ರು ಇರಲ್ಲ, ನಮ್ಮನ್ನ ಯಾರು ಉಗಿಯಲ್ಲ ಅಂತ ಹೇಳಿ ನಿನ್ನೆ ತಾಲೂಕು ದಂಡಾಧಿಕಾರಿಗಳು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾದಂತ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮೊನ್ನೆ ಬಂದು ಇದೇನ್ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದಾದ್ಮೇಲೆ ದಯಾನಂದರು ಉಣಿರ್ತಕ್ಕಂಥ ಗಿಡಗಳು ಒಂದು ಇರ್ಕೂಡ್ದು ಅಂತ ಏನ್ ಆದೇಶ ಕೊಟ್ಟಿದ್ದಾರೆ ಇವರಿಗೆ ತಾಲೂಕು ದಂಡಾಧಿಕಾರಿಗೆ. ಇದು ನಿಜಕ್ಕೂ ನಾನು ವಾಚ್ಮೆನ್ ಅಂತ ಹೇಳ್ತಾರೆ ಬಂಗಾರಪೇಟೆಗೆ ಅವರು. ಬೇಲಿನೇ ಎದ್ದು ಹೊಲ ಮೇದಂಗಿದೆ ಇಲ್ಲಿ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅರಣ್ಯಾಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಇವರು ಮರಗಳನ್ನ ಕಡಿಯಂತ ಸಂದರ್ಭದಲ್ಲಿ ಏನ್ ಪುರಸಭೆಯಿಂದ ಬಂದಂತ ವಾಹನಗಳನ್ನು ಮತ್ತೆ JCB ಇದನ್ನ ಕಡಿಯಕ್ಕೆ ಹೇಳಿದಂತವ್ರ ಮೇಲೆ FIR ಮಾಡ್ಬೇಕು, ಮತ್ತೆ ಆ ಗಾಡಿಗಳನ್ನ ಸೀಸ್ ಮಾಡ್ಬೇಕು. ಜಿಲ್ಲಾಧಿಕಾರಿಗಳಿಗೆ ನಾವು ತಕ್ಷಣ ವಿಷಯ ತಿಳಿಸಿದಂತ ಸಂದರ್ಭದಲ್ಲಿ, ನಾವು ತಾಲೂಕು ದಂಡಾಧಿಕಾರಿಗೆ ವಿಷಯ ತಿಳಿಸಿದಿರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬಂಗಾರಪೇಟೆ ತಾಲೂಕಿನ ರಾಜಕಾರಣ ಎಲ್ಲೋಗಿದೆ. ಯಾವ ಊರಿಗೂ ಯಾವ ಬೂತ್ಗಳಲ್ಲಿ ಓಟ್ಗಳು ಹಾಕಿಲ್ಲೋ ಅಲ್ಲಿ ದ್ವೇಷದ ರಾಜಕಾರಣ ಮಾಡೋಂಥವ್ದು, ಆ ಊರಿಗೆ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕೆಲಸ ಮಾಡದೇ ಇರತಕ್ಕಂಥವ್ದು, ಬೆದರ್ಸಂತವ್ದು, ಕೇಸ್ ಹಾಕಂತವ್ದು. ಇವ್ರ ಯೋಗ್ಯತೆಗೆ 11 ವರ್ಷ ಆಯ್ತು MLA ಆಗಿ, 11-12 ವರ್ಷ. ಇದುವರೆಗೂ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಕಟ್ಟಕ್ಕಾಗಿಲ್ಲ. ಅದು ತೋರ್ತಾ ಇದೆ. ಈ ಸಬ್ ರಿಜಿಸ್ಟರ್ ಆಫೀಸ್ ಕಟ್ಟಬೇಕು ಅಂತ ಹೇಳಿನೇ ಹಿಂದೆ 2013ನೇ ಇಸ್ವಿಯಲ್ಲಿ ನಮ್ಮ ರಹೀಂ ಮುನ್ನೀಸಾ ಲೇಔಟ್ ಅಲ್ಲಿ ಜಾಗನೂ ಇವರಿಗೆ ಜಿಲ್ಲಾ ನೋಂದಣಾಧಿಕಾರಿಗಳು ಇವ್ರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ರು. ನಾನು ಸರ್ಕಾರದಲ್ಲಿ 106 ಕೋಟಿ ತಂದು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದವರು ಇವರು ಒಂದು ಸಬ್ ರಿಜಿಸ್ಟರ್ ಆಫೀಸ್ ಕಟ್ಟಕ್ಕಾಗಿಲ್ಲ. ಅಲ್ಲಿ ಆ ಜಾಗ ಇದೆಯಾ, ಸೈಟ್ ಇಲ್ಲ, ಯಾರ್ಕಾದ್ರೂ ಮಾರ್ಕೊಂಬಿಟ್ರಂತೆ ಅಂತ ನನಗೂ ಡೌಟ್ ಆಗಿದೆ. ಅವತ್ತು ಸಬ್ ರಿಜಿಸ್ಟರ್ ಆಫೀಸ್ಗೋಸ್ಕರ ಮಾಡ್ಕೊಟ್ಟಿರ್ತಕ್ಕಂಥವ್ರು. ಇವತ್ತು ನಾವು ಇಲ್ಲಿ ಪಾರ್ಕಿಂಗ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತ. ಹಿಂದೆ ಬೇಕಾದಷ್ಟು ಜಾಗ ಇದೆ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ. ನಮ್ಮಲ್ಲಿ ಏನು ಸ್ಟಾಪ್ ಪೇಟ್ರಿಗಳಿದ್ದಾರೆ ಅವ್ರು ಕುತ್ಕೊಳ್ಳೋಕೆ ಜಾಗ ಮಾಡ್ಕೊಳ್ಳೋದಕ್ಕೆ ಎಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ
ಮುಂದೆ ಇರ್ತಕ್ಕಂತ ಏನು ಪರಿಸರ ಮರಗಳಿತ್ತು ಇದನ್ನೆಲ್ಲ ತಿರುಗುಗೊಳಿಸಿರ್ತಕ್ಕಂಥ ನೋಡಿದ್ರೆ ಇಲ್ಲಿರ್ತಕ್ಕಂಥ ಏನು ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಇವರು ಬಂಗಾರಪೇಟೆ ತಾಲೂಕಲ್ಲ ದಂಡಾಧಿಕಾರಿಗಳಾಗಿ ಬಂದಿರೋದು. ಮೊನ್ನೆ ನೋಡ್ಲಿ ಬರೀ MLA ಅವ್ರಿಗೆ ಮಾತ್ರ ದಂಡಾಧಿಕಾರಿಗಳಾಗಿ ಬಂದಿರ್ತಕ್ಕಂಥವ್ರು ಇವ್ರು ಬರೀ MLA ಅವ್ರು ಏನ್ ಹೇಳ್ತಾರೋ ಅದನ್ನ ಮಾತ್ರ ಮಾಡಕ್ ಬಂದಿರ್ತಕ್ಕಂಥವ್ದು. ಅವ್ರ ನಿಜಕ್ಕೂನು ಸರ್ಕಾರಿ ಸಂಬಳ ತಗೊಂಡು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಅವರು. ಅವಾಗ ನಾನು ಕೇಳೋದಿಷ್ಟೇ, ಈ ಮರ ಗಿಡ ಯಾರು ನಿಮ್ಮನ್ನೇನಾರು ಕಚ್ಚಿದ್ದ? ಏನ್ ಮಾಡಿತ್ತು? ನಿಮ್ಮಂತ MLAಗಳು ನಿಮ್ಮಂತ ದಂಡಾಧಿಕಾರಿಗಳು ನನ್ನಂತ MP ಗಳು ಸುಮಾರು ಜನ ಬರ್ತಾರೆ ಹೋಗ್ತಾರೆ. ಇಲ್ಲಿ ಒಂದೊಂದು ಮರನು ಯಾರ್ಯಾರಿದ್ದಾಗ ಏನೇನ್ ಕೆಲಸ ಮಾಡಿತ್ತು, ಏನೇನ್ ಮಾಡಿದೆ, ಯಾರ್ಯಾರು ಗುಳು ಮಾಡಿದಾರೆ, ಯಾರು ವಾಚ್ಮನ್ ಕೆಲಸ ಮಾಡ್ತಾ ಇದಾರೆ, ಯಾರು ಬೇಲಿನೇ ಇದ್ದು ಹೊಲ ಮೇಯ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬ ಮತದಾರಕ್ಕೂ ಗೊತ್ತಿರೋದ್ರಿಂದ ಇವತ್ತೇನು ಬಂಗಾರಪೇಟೆ ತಾಲೂಕಲ್ಲಿ ನಡೀತಾ ಇದೆ. ಇನ್ನು ಮುಂದೆ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಮಾಧ್ಯಮದವ್ರ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ಜನ ರೊಚ್ಚಿಗೆದ್ದಿದ್ದಾರೆ ಬಂಗಾರಪೇಟೆ ತಾಲೂಕಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ದ್ವೇಷದ ರಾಜಕಾರಣ, ನೀವು ಮಾಡ್ತಾ ಇರ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟೀಸು, ನೀವು ಮಾಡ್ತಾ ಇರ್ತಕ್ಕಂಥ ಮತ ಬ್ಯಾಂಕ್ ಓಲೈಕೋಸ್ಕರ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು, ಮತ್ತೆ ಇಲ್ಲಿರ್ತಕ್ಕಂಥ ಮರಗಳ ರೈತರು ಮಾತ್ರ ಪರ್ಮಿಷನ್ ಫಾರೆಸ್ಟರ್ ಹತ್ರ ಹೋಗಿ, ನೀವು ಫಾರೆಸ್ಟರ್ ಹತ್ರ ಪರ್ಮಿಷನ್ ತಗೊಳಂಗಿಲ್ವಾ? ಯಾರ ಮಾತು ಕೇಳ್ಕೊಂಡು ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ರಿ? ಸರ್ಕಾರ ನಿಮ್ಗೆ ಸಂಬಳ ಕೊಡೋದು, ನೀವು ಅಧಿಕಾರಿಗಳಾಗಿದ್ದಂಥವ್ರು ಒಳ್ಳೆ ಕೆಲಸಗಳು ಮಾಡಿದಾಗ ಜನಗಳೆಲ್ಲ ನಿಮ್ಮನ್ನು ಮೆಚ್ತಾರೆ, ಒಳ್ಳೆ ಪ್ರಶಂಸೆ ಮಾಡ್ತಾರೆ. ಅದನ್ನ ಬಿಟ್ಟು SN ರೆಸಾರ್ಟ್ ಅಲ್ಲಿ ಹೋಗಿ, SN ಸಿಟಿಯಲ್ಲಿ ಹೋಗಿ ನೀವು ಶಾಸಕರು ಹೇಳಂಗ ರೀತಿಯಲ್ಲಿ ನೀವೇನಾದ್ರು ಕೆಲಸ ಮಾಡಂಗಿದ್ರೆ ಕೂಡ್ಲೆ ಒಳ್ಳೆ ರೀತಿಯಲ್ಲಿ ರಿಸೈನ್ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ.